ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ನೋಡಿದ್ರಲ್ಲ, ನಾನೀಗೊಂದು ವಿಡಿಯೋವನ್ನು ತೋರಿಸಿದ್ದೆ. ಈ ರೀತಿ ಇಫೆಕ್ಟನ್ನು ನೀವು ಪ್ರೀಮಿಯರ್ ಪ್ರೋದಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ರೀತಿ ಯಾವ ಫೈಲನ್ನು ಬಳಸಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವ ರೀತಿ ಎಡಿಟ್ ಮಾಡ್ಬೋದು, ಏನೇನು ಕಂಟೆಂಟ್ ಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ತಾ ನಿಮಗೆ ಇದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಾನೀಗ ಒಂದು ಸೀಕ್ವೆನ್ಸನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 4K ಇರ್ಬೋದು, HD ಎರಡು ಸೀಕ್ವೆನ್ಸನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನೀಗ HD ಅನ್ನು ತೊಗೊಳ್ತೀನಿ. ಈಜಿ ಅದು ಎಡಿಟ್ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಅಂತೇಳಿ. ನೀವು ಬೇಕಾದರೆ HD 4K ಎಲ್ಲಿ ಬೇಕಾದ್ರೆ ಎಡಿಟ್ ಮಾಡ್ಬೋದು. ಓಕೆನಾ. ನಾನೀಗ ಫುಟೇಜ್ಗೆ ಹೋಗ್ತೀನಿ. ಈ ಫುಟೇಜ್ ಆಲ್ರೆಡಿ ಖಾಲಿ ಇದೆ. ಇಲ್ಲೀಗ ನನ್ನ ಹತ್ರ ಒಂದಿಷ್ಟು ಫುಟೇಜ್ ಇದೆ. ನೋಡಿ, ಇಲ್ಲಿ ಒಂದಿಷ್ಟು 7-8 ವಿಡಿಯೋಗಳನ್ನು, ಫೋಟೋ ಇರ್ಬೋದು, ವಿಡಿಯೋ ಯಾವ್ದು ಬೇಕಾದ್ರೂ ತಗೋಬೋದು, ಹಾಗೇನಿಲ್ಲ. ಒಂದಿಷ್ಟು ಫುಟೇಜ್ಗಳನ್ನು, ಸಾಧಾರಣ ಒಂದು 7 ಫುಟೇಜ್ ಇದೆ ಇಲ್ಲಿ. 7 ಫುಟೇಜನ್ನು ನಾನೀಗ ನನ್ನ ಫುಟೇಜ್ ಫೋಲ್ಡ್ರಿಗೆ ಕಾಪಿ ಮಾಡ್ಕೊತೀನಿ. ಇಷ್ಟು ಫುಟೇಜ್ ಬಂತು ನೋಡಿ, ಇದೊಳ್ಳೆ ಮಾಡ್ಕೊಳ್ತೀನಿ. ಇಷ್ಟು ಫುಟೇಜ್ ಇದೆ ನನ್ನ ಹತ್ರ. ಓಕೆನಾ. ಇಷ್ಟಿದೆ. ಇವಾಗ ನಾನು ಇದರಲ್ಲಿ ನೀವು ಯಾವುದಾದ್ರು ಒಂದು ಮೇನ್ ವಿಡಿಯೋ, ನಿಮಗೆ ಯಾವುದು ಮೇನ್ ಆಗಿ ಪೇಸ್ ಕಟ್ಟು ಅಥವಾ ಮೇನ್ ಯಾವುದು ಸೀಕ್ವೆನ್ಸ್ ಅಂದರೆ ಮೇನ್ ಸಬ್ಜೆಕ್ಟು ಫಸ್ಟ್ ಬರಬೇಕು, ಪ್ರಿಫರೆನ್ಸಲ್ಲಿ ಬರಬೇಕಂದ್ರೆ ಅದನ್ನು ಕಾಪಿ ಮಾಡಿ ಟೈಮ್ ಲೈನ್ನೇ ಹಾಕ್ಕೊಳ್ತೀನಿ. ನೋಡಿರಿ, ಈಗ ಸ್ವಲ್ಪ ವಿಡಿಯೋ ಲೆಂತ್ ಕಾಣಲಿ ಸ್ವಲ್ಪ ಆಗಿ ಜೂಮ್ ಮಾಡ್ಕೊಳ್ತೀನಿ ಅಥವಾ ಎಳ್ಕೊಳ್ತೀನಿ ಸ್ಕ್ರೀನ್ನ. ಇವಾಗ ಅದನ್ನು ಕಂಟ್ರೋಲ್ ಹಿಡಿದು ಇನ್ನೊಂದು ಕಾಪಿ ಮಾಡ್ಕೊಳ್ಬೇಕು. ಈಗ ಸಿಂಗಲ್ ಒಂದು ತಂದು ಹಾಕಿಟ್ಟಿದ್ದಲ್ಲ ಟೈಮ್, ಅದನ್ನು ಇನ್ನೊಂದು ನೋಡಿ, ಈಗ ಇನ್ನೊಂದು ಮಾಡಿದ್ದೀನಿ. ಅದನ್ನು ಸ್ವಲ್ಪ ದೊಡ್ಡದು ಅಂದರೆ ಇಮೇಜ್ ಕಾಣುವಂತೆ ದೊಡ್ಡ ಮಾಡ್ಕೊಳ್ತೀನಿ. ಎರಡು ಸೇಮ್ ಬರುತ್ತೆ. ಇಲ್ಲಿ ನಿಮಗೆ ಈ ಇಮೇಜ್ ಏನಾದರೂ ಸಣ್ಣ ದೊಡ್ಡ ಏನೇ ಇದ್ದರೂ ಅದನ್ನ ಫ್ರೇಮ್ನ ಸೆಟ್ ಮಾಡ್ಕೊಳ್ಬೇಕು. ನೀವು HD ಯಲ್ಲೋ 4K ಅಲ್ಲೋ ಇಟ್ಕೊಂಡಿರ್ತೀರಲ್ಲ, ಅದು ಫ್ರೇಮ್ ಸೈಜ್ಗೆ ತಕ್ಕಂತೆ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಆಲ್ರೆಡಿ ನೋಡಿ, ಅದು ಮೇಲೆ ಕೆಳಗೆ ಸ್ಕೋಪ್ ಇದೆ, ಬ್ಲ್ಯಾಕ್ ಸ್ಕೋಪ್ ಇದೆಯಲ್ಲ ಮೇಲೆ ಕೆಳಗೆ ಹೇಳಿದೆ, ಅದು ಫಿಟ್ ಆಗಬೇಕು ಸ್ಕ್ರೀನಿಗೆ. ಯಾಕಂದರೆ ಅದು ಚೆನ್ನಾಗಿ ಕಾಣುತ್ತೆ ಅಂದರೆ ನೀವು ಸ್ವಲ್ಪ ಅದನ್ನು ಸೈಜನ್ನು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಇವಾಗ ನೋಡಿ, ಜಸ್ಟ್ ದೊಡ್ಡ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸ್ಕೇಲ್ ಜಾಸ್ತಿ ಮಾಡ್ತಾ ಹೋದಾಗ ದೊಡ್ಡ ಆಗುತ್ತೆ. ಓಕೆನಾ. ಈಗ ಸರಿ ಆಯಿತು. ಎರಡು ಅಕ್ಯುರೇಟ್ ಇದೆ, ಅಂದರೆ ಒಂದು ಮೇನ್ ತೊಗೊಂಡಿದ್ದು ಕಾಪಿ ಮಾಡಿದ್ದು ಎರಡು ಸೇಮ್ ಇದೆ. ಈಗ ಕಾಪಿನ ನಾವೀಗ ಕೆಲಸ ಮಾಡಬೇಕಾಗಿದ್ದು ಕಾಪಿ ಮೇಲೆ. ಕಾಪಿ ಕ್ಲಿಕ್ ಮಾಡಿಕೊಂಡು ಸೆಂಟ್ರಲ್ಲಿ ಟೈಮಿಂಗ್ ಬಾರ್ನ ಇಟ್ಕೊಂಡು ಇಲ್ಲೇನಿದೆ ಆಬ್ಜೆಕ್ಟ್ ಮಾಸ್ಕಿಂಗ್ ಟೂಲ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ತೊಗೊಂಡು ಇದ್ರ ಮೇಲೆ ಡ್ರ್ಯಾಗ್ ಮಾಡಿ, ಇಲ್ಲ ಅದ್ರ ಮೇಲೆ ಇಮೇಜ್ ಮೇಲೆ ತೊಗೊಂಡು ಹೋದರೆ ಆಟೋ ಸೆಲೆಕ್ಟ್ ಆಗುತ್ತೆ. ಒಂದು ಕ್ಲಿಕ್ ಮಾಡಿ ಎರಡೂ ನಿಮಗೆ ಎಷ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಆಗಬೇಕಲ್ಲ, ಕರೆಕ್ಟ್ ಅವರಿಬ್ಬರು ಎರಡು ಇಮೇಜು ಸೆಟ್ ಆಗಬೇಕು. ಆ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಸೆಟ್ ಆಗುತ್ತೆ ಎರಡು. ಇಲ್ಲ ಕಂಟ್ರೋಲ್ ಹಿಡ್ಕೊಂಡು ನೀವು ಆಲ್ಟ್ ಹಿಡ್ಕೊಂಡು ಕ್ಲಿಕ್ ಮಾಡಿದ್ರು ಸಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ನೋಡಿ, ಕರೆಕ್ಟು ಎಲ್ಲೆಲ್ಲಿ ನಿಮಗೆ ವೈಟ್ ಕಾಣುತ್ತಲ್ಲ ಅಂಥದ್ದನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ಗ್ಯಾಪ್ ಬಿಡಬೇಡಿ. ಗ್ಯಾಪ್ ಇದ್ರೆ ನೋಡ್ಕೊಳ್ಳಿ, ಇನ್ನೊಂದು 2 ಸುತ್ತು ನೋಡ್ಕೊಂಡು ಕ್ಲಿಯರಾಗಿ ಸೆಟ್ ಮಾಡಿದಿಲ್ಲ. ಇಲ್ಲಿ ಮೇಲ್ಗಡೆ ಆಬ್ಜೆಕ್ಟ್ ಮಾಸ್ಕ್ 01 ಅಂತ ಬರುತ್ತಲ್ಲ, ಸ್ಮೂತ್ ಆಗಿದೆ. ಸೆಂಟ್ರಲ್ ಇದೆಯಲ್ಲ, ಲೆಫ್ಟ್ ಟು ರೈಟು ಫಾರ್ವರ್ಡ್ ಬ್ಯಾಕ್ಗ್ರೌಂಡ್, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ಆಬ್ಜೆಕ್ಟ್ನ ಮಾಸ್ಕಿಂಗ್ ಮಾಡ್ತಾ ಹೋಗುತ್ತೆ. ಅಂದರೆ ನಿಮ್ಗೆ ಯಾವ ಆಬ್ಜೆಕ್ಟ್ ತೊಗೊಳ್ಬೇಕಂತಿದ್ರು ಅದನ್ನು ಕ್ಲಿಯರಾಗಿ ಲೆಫ್ಟ್ ಟು ರೈಟು ಮಾಸ್ಕ್ ಮಾಡ್ಕೊಳ್ತಾ ಹೋಗುತ್ತೆ. ನೋಡಿ, ರಿಟರ್ನ್ ಸೆಂಟ್ರ್ ಕೊಟ್ಟಿದ್ದೀನಿ. ಒಂದು ಸೈಡಿಂದ ಕೊಟ್ಟರೆ ಒಂದು ಸೈಡಿಂದ ಹೋಗುತ್ತೆ, ಸೆಂಟ್ರ್ ಕೊಟ್ಟರೆ ಕರೆಕ್ಟಾಗಿ ಮಾಸ್ಕಿಂಗ್ ಮಾಡ್ಕೊಳ್ಳುತ್ತೆ. ಓಕೆನಾ. ಇಷ್ಟು ಆದಮೇಲೆ ನೀವು ಬೇಕಾದ್ರೆ ಫೆದರ್ ಸೆಟ್ ಮಾಡ್ಬೋದು. ಸ್ವಲ್ಪ ಫೆದರ್ ಏನಾದ್ರು ಹೆಚ್ಚು ಕಡಿಮೆ ಬೇಕಂದ್ರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಮಾಸ್ಕ್ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಆಫ್ ಯುವರ್ ಮಾಸ್ಕ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ಒಪೆಸಿಟಿ ಕೆಳಗೆ ಬರುತ್ತೆ. ನೋಡಿರಿ, ಈಗ ಸಬ್ಜೆಕ್ಟು ಕ್ಲಿಯರ್ ಆಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಬ್ಲ್ಯಾಕ್ ಬಂದಿದೆ ತಾನೆ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ ಅಂತ ಕ್ಲಿಯರ್ ಆಗಿದೆ. ಇವಾಗ ನಾನು ಏನು ಮಾಡಿದ್ದೀನಿ, V1 ಅಂದರೆ ಫಸ್ಟ್ ವಿಡಿಯೋ ಇದೆಯಲ್ಲ ಅದನ್ನು ಹೈಡ್ ಮಾಡಿಟ್ಟಿದ್ದೆ, ಪ್ರಿವ್ಯೂ ಮಾಡಿಲ್ಲ. ಈಗ ಅದು ನೋಡಿ, ಓಕೆನಾ. ಇವಾಗ ಅದನ್ನ ಶೋ ಮಾಡಬೇಕು. ನೀವು ಒಂದು ಸುತ್ತ ನೋಡ್ಕೊಳ್ಳಿ, ಬೇಕಾದರೆ ಒಂದು ಚೆಕ್ ಮಾಡಿಕೊಂಡು ಬೇಕಾದ್ರೆ ಇನ್ನೊಂದು ಸುತ್ತ ಮಾಸ್ಕಿಂಗ್ ಮಾಡ್ಬೋದು, ಆಬ್ಜೆಕ್ಟ್ ಮಾಸ್ಕ್ ಯೂಸ್ ಮಾಡಿಕೊಂಡು. ನೋಡಿ, ಈಗ ಪ್ರಿವ್ಯೂ ಅಲ್ಲಿ ಸೆಕೆಂಡ್ ಸ್ಪೇಸನ್ನು ಖಾಲಿ ಬಿಟ್ಟಿದ್ದೀನಿ. ಸೆಕೆಂಡ್ V2 ಅಂದರೆ ವಿಡಿಯೋ 2ನ ಖಾಲಿ ಇಟ್ಟಿದ್ದೀನಿ. ಅಲ್ಲಿಗ ನಮ್ದು ಕ್ಯಾರೋಸೆಲ್ ಎಫೆಕ್ಟ್ ಹಾಕಬೇಕು. ನೋಡಿರಿ, ಇಲ್ಲಿ ಗ್ರಾಫಿಕ್ಸಲ್ಲಿ ನಾನು ಒಂದಿಷ್ಟು ಕ್ಯಾರೋಸೆಲ್ ಎಫೆಕ್ಟ್ಗಳನ್ನು ಬಳಸ್ತಾ ಇದ್ದೀನಿ. ಈ ಎಫೆಕ್ಟ್ಗಳನ್ನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಈಗ ಕೊಟ್ಟಿರ್ತೀನಿ. ಯಾರ್ಯಾರು ಬೇಕೋ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆನಾ. ನೋಡಿ, ಈ ಒಂದು ಕ್ಯಾರೋಸೆಲ್ ಎಫೆಕ್ಟ್ನ ನಾನು ತಗೊಬಂದು V2 ಅಂದರೆ ವಿಡಿಯೋ 2ಗೆ ಹಾಕ್ತೀನಿ.
ಅದು ವಿಡಿಯೋ ಎಷ್ಟಿದೆ ಲೆಂತ್‌ಗೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ತೀನಿ ಕರೆಕ್ಟಾಗಿ. ಓಕೆನಾ? ಈಗ ಬ್ಯಾಕ್ ಸೈಡ್ ಬಂದಿದೆ. ವಿಡಿಯೋವನ್ನು ನಾನು ಪ್ರಿವ್ಯೂನ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ನೋಡಿ ಇವಾಗ ಬ್ಯಾಕ್ ಸೈಡ್ ಬಂದಿದೆ. ಬ್ಯಾಕ್ ಸೈಡ್ ಇಮೇಜ್ ಇದೆ. ಓಕೆನಾ? ಇವಾಗ ನಾವೇನು ಮಾಡಬೇಕು, ಆ ಕ್ಯಾರೋಸೆಲ್ ಎಫೆಕ್ಟ್ ಏನಿದೆ ಅದನ್ನ ಸೈಜನ್ನು ಹೆಚ್ಚು ಕಡಿಮೆ ಮಾಡಬೇಕು. ನೋಡಿ ಎಷ್ಟು ನಿಮ್ಗೆ ಯಾವ ಸೈಜಿಗೆ ಅಡ್ಜಸ್ಟ್ ಆಗಬೇಕು, ಎಷ್ಟರವರೆಗೆ ಕಾಣಬೇಕು ಅಂತೇಳಿ ಸ್ಕೇಲಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಬನ್ನಿ. ಓಕೆನಾ? ನೋಡಿ ಇಷ್ಟಾಗಿದೆ. ಈಗ ಅಡ್ಜಸ್ಟ್‌ಮೆಂಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬರಬೇಕು, ಎಲ್ಲಿಗಿರಬೇಕು ಕರೆಕ್ಟ್ ಸ್ಕೇಲಿಗೆ ಅಡ್ಜಸ್ಟ್‌ಮೆಂಟ್ ಮಾಡಿ. ಈ ರೀತಿ ಈಗ ಕ್ಯಾರೋಸೆಲ್ ಸೆಟ್ ಆಗಿದೆ ಅಲ್ಲಿ. ಅದಕ್ಕೀಗ ನಮ್ಮ ಫೋಟೋಗಳನ್ನು ಹಾಕಬೇಕಲ್ಲ. ಬರೀ ಇದಿಷ್ಟೇ ಹಾಕಿದ್ರೆ ಅದನ್ನು ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ರೀತಿ ಓಪನ್ ಆಗುತ್ತೆ. ನೋಡಿ ಕೆಳಗೆ ಇಷ್ಟು ಸೆಟ್ಟಿಂಗ್ಸ್‌ಗಳಿದೆ. ನೀವೇನು ಮಾಡ್ಬೋದು, ಇಲ್ಲಿರೋ ಫೋಟೋಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ಫೋಟೋಗಳನ್ನು ಅಟ್ ಎ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಒಂದು ಫೋಟೋ ಒಂದೊಂದೇ ಮೀಡಿಯಾ ಒಂದೊಂದೇ ಕಾಪಿ ಮಾಡಿ ಹಾಕ್ಬೋದು. ಅದಕ್ಕಿಂತ ಈ ರೀತಿ ನೀವು ಒಂದೇ ಸುತ್ತು ನಿಮ್ಗೆ ಎಷ್ಟು ಫೋಟೋ ಇದೆ ಅಷ್ಟು ಫೋಟೋ ಕಾಪಿ ಮಾಡಿ ಡ್ರ್ಯಾಗ್ ಮಾಡಿ ಅಲ್ಲೋಗಿ ಡ್ರಾಪ್ ಮಾಡಿ. ಅಷ್ಟು ಫೋಟೋ ಬಂತು. ಉಳಿದ 8ರಿಂದ ಮತ್ತೆ ಒಂದಿಷ್ಟು ಉಳೀತು. ಅದಕ್ಕೆ ನಾನು ಈಗ ಟೆಂಪ್ರವರಿ ಇದೇ ಫೋಟೋನೇ ಕಾಪಿ ಮಾಡಿ ಹಾಕ್ತಾ ಇದ್ದೀನಿ. ಹೊಸದಾಗಿಂದ ಏನು ಹಾಕಲ್ಲ. ನೋಡಿ ಈಗ ಹೊಸದು ಹಾಕಿದ್ದೀನಿ. ಎಂತ ಇಲ್ಲ. ಯಾಕಂದ್ರೆ ಹೊಸದು ಮತ್ತೆ ಕೆಲಸ ಆಗುತ್ತೆ. ಒಟ್ಟಿನಲ್ಲಿ ಅಷ್ಟು ಫೋಟೋ ಬಂದಿದೆ. ಈಗ ನೋಡಿ ಹಿಂದ್ಗಡೆ ಕಾಣುತ್ತಲ್ಲ ಬ್ಯಾಕ್‌ಗ್ರೌಂಡ್ ಅಷ್ಟು ಫೋಟೋಗಳು ಬೇರೆ ಬೇರೆ ಬಂದಿದೆ. ಇವು ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಬೋದು. ದೊಡ್ಡದು, ಸಣ್ಣದು, ಚಿಕ್ಕದು ಇಲ್ಲಿ ಇದೆ ಅಲ್ಲ ನೋಡಿ. ಈ ಫೋಟೋ ಇಷ್ಟಿದೆ. ನೀವು ಇದನ್ನು ಬೇಕಾದ್ರೆ ಪೊಸಿಷನ್ ಹೆಚ್ಚು ಕಡಿಮೆ ಮಾಡ್ಬೋದು. ಎಕ್ಸ್, ವೈ ಮಾಡ್ಬೋದು. ಆ ಕಡೆ ಈ ಕಡೆ ಮೇಲೆ ಕೆಳಗೆ ಹೇಗೆ ಬೇಕಾದರೂ ಸ್ಕೇಲ್ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಬೋದು. ಏನು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಬಂದು ನೀವು ಸೆಟ್ ಮಾಡಿದ್ರೆ ಆಯಿತು. ನಿಮ್ಗೆ ಎಷ್ಟು ಬೇಕು ಸ್ಕೇಲ್ ಅಷ್ಟು ಇಟ್ಟು ನಾನು ಸುಮ್ಮನೆ ಟೆಂಪ್ರವರಿಗೆ ಇಷ್ಟು ತೋರಿಸ್ತಾ ಇದ್ದೀನಿ. ನೀವು ಸರಿತದೆ ಆ ಕಡೆ ಅಂದರೆ ಎಕ್ಸ್, ವೈ ಮಾಡೋದು ಅಂತಾರೆ. ಎಕ್ಸ್, ವೈ ಅಂದರೆ ಆ ಕಡೆ ಈ ಕಡೆ ನೀವು ಅಷ್ಟು ಮಾಡ್ಕೊಳ್ಬೋದು. ಸ್ಕೇಲನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ ಏನು ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಫೋಟೋ ಎಲ್ಲಿ ಬರಬೇಕು ಅಂದರೂ ಹೇಗೆ ಬರಬೇಕಂತಿದೆ. ಪೊಸಿಷನ್ ಚೇಂಜ್ ಮಾಡಬೇಕು ಫೋಟೋ ಫಸ್ಟ್ ಈ ಫೋಟೋ ಬೇಡ ಇಲ್ಲಿ ಆಲ್ರೆಡಿ ಸೇಮ್ ಇದೆ ಅಂದರೆ ಅವನ್ನ ಮೇಲೆ ಕೆಳಗೆ ಚೇಂಜ್ ಮಾಡ್ಬೋದು. ಇಲ್ಲಿ ಬಂದು ನೀವು ಆ ಕಡೆ ಇಲ್ಲಿಂದ ಪ್ರೆಸ್ ಮಾಡಿಟ್ಕೊಂಡು ಇಲ್ಲ ಲಾಸ್ಟಲ್ಲಿ ತಿಳ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿದರೆ ಅಲ್ಲೋಗಿ ಸೇರ್ಕೊಳ್ಳುತ್ತೆ ಅದು. ಮೇಲ್ಗಡೆ ಮೇಲೆ ಹೋಗಿ ಅದು 1 ಇದು 2, 2 ಇದ್ದು 3 ಎಲ್ಲಿಗಾದ್ರೂ ಚೇಂಜ್ ಆಗುತ್ತೆ. ನೀವು ಈ ಥರ ಸ್ಕೇಲನ್ನು ಚೇಂಜ್ ಮಾಡ್ಕೊಳ್ಬೋದು. ಓಕೆನಾ? ಈಗ ನೋಡಿ ಎಲ್ಲ ಆಗಿದೆ. ಇಷ್ಟಾದ ಮೇಲೆ ಇಲ್ಲಿ ಕೆಂಪು ಒಂದು ಬಾರ್ ಬಂದಿದೆಯಲ್ಲ, ಈ ಥರ ಕೆಂಪು ಅಂದರೆ ಅದು ಗ್ರಾಫ್ ಸೆಟ್ ಆಗಿಲ್ಲ. ನೀವು ತೆಗಿಬೇಕು ಅಂದರೆ ಜಸ್ಟ್ ಅಲ್ಲಿ ಆ ಒಂದು ಯಾವುದಕ್ಕೆ ಸ್ಕ್ರೀನ್ ಟೈಮ್‌ಲೈನ್ ಮೇಲೆ ಒಂದು ಕ್ಲಿಕ್ ಮಾಡಿಕೊಂಡು ಎಂಟರ್ ಟೈಪ್ ಮಾಡಿ. ಎಂಟರ್ ಟೈಪ್ ಮಾಡಿದಾಗ ಈ ರೀತಿ ರೆಂಡರಿಂಗ್ ಸ್ಟಾರ್ಟ್ ಆಗುತ್ತೆ. ರೆಂಡರಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾನೀಗ ಅದನ್ನ ಸ್ಪೀಡ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫಾಸ್ಟ್ ರೆಂಡರಿಂಗ್ ಅಂದರೆ ಜಾಸ್ತಿ ನಿಮ್ಮ ಸಿಸ್ಟಮ್‌ನ ಕೆಪಬಿಲಿಟಿ ಮೇಲೆ ಅದು ಫಾಸ್ಟಾಗಿ ಆಗುತ್ತೆ. ರೆಂಡರಿಂಗ್ ಆಗೋವರೆಗೆ ವೇಟ್ ಮಾಡಿ. ಆದ ನಂತರ ನಿಮ್ಮದು ಕ್ಯಾರೋಸೆಲ್ ಎಫೆಕ್ಟ್ ಪರ್ಫೆಕ್ಟ್‌ಲಿ ರೆಡಿ ಆದಂಗೆ ನೀವು ಇದನ್ನು ಎಲ್ಲಿ ಬೇಕಾದರೂ ರೀಲ್ಸು, ಮದುವೆ ವಿಡಿಯೋ ಎಡಿಟಿಂಗ್ ಎಲ್ಲಿ ಬೇಕಾದರೂ ಬಳಸ್ಕೊಳ್ಬೋದು ಸ್ನೇಹಿತರೆ. ನಾನೀಗ ಏನು ಒಂದು ವಿಡಿಯೋ ಎಡಿಟಿಂಗಲ್ಲಿ ಈ ಒಂದು ಸಣ್ಣ ಟಿಪ್ಸನ್ನು ನಿಮಗೆ ತೋರಿಸಿದ್ದೀನಲ್ಲ, ಇದನ್ನು ನಿಮ್ಗೆ ಖುಷಿಯಾಗಿದೆ. ಇದನ್ನು ಇಫೆಕ್ಟನ್ನು ಬಳಸ್ಕೊಳ್ತೀರಾ ಅಂದ್ಕೊಳ್ತೀನಿ. ನನ್ನ ವಿಡಿಯೋವನ್ನು ನೀವೀಗ ಕೊನೆ ತನಕ ನೋಡಿದ್ದೀರಿ. ಇದರಿಂದ ನಿಮ್ಗೆ ಯೂಸ್ ಆಗಿದೆ ಅನ್ಕೊಳ್ತೀನಿ. ನೋಡಿದಂಥ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಕ್ಯಾರೋಸೆಲ್ ಮಾರ್ಗ ಇದು ಅಡೋಬಲ್ಲಿ ನೀವು ನಿಮ್ಗೆ ಬೇಕಾದಂಥ ಮೊಗಡ್ ಫೈಲನ್ನು ಬಳಸಿಕೊಂಡು ಈ ರೀತಿಯಾಗಿ ಕ್ಯಾರೋಸೆಲ್ ಎಫೆಕ್ಟನ್ನು ಈಸಿಯಾಗಿ ನೀವು ಮಾಡ್ಬೋದು. ನಾನೀಗ ಹಾರಿಜಾಂಟಲಲ್ಲಿ ತೋರಿಸಿದ್ದೀನಿ. ಇದೇ ಎಫೆಕ್ಟ್‌ನ ನೀವು ವರ್ಟಿಕಲಲ್ಲಿ ಕೂಡ ರೀಲ್ಸ್‌ಗೆ ಬೇಕಾದಂಗೆ ಯಾವುದೇ ಮದುವೆ ಎಡಿಟು ಅಥವಾ ರೀಲ್ಸ್ ಎಡಿಟ್ ಎಲ್ಲಿ ಬೇಕಾದರೆ ಈ ರೀತಿಯಾದ ಎಫೆಕ್ಟನ್ನು ಬಳಸ್ಕೊಂಡು ನೀವು ಎಡಿಟನ್ನು ಮಾಡ್ಬೋದು ಸ್ನೇಹಿತರೆ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.